ರಾಷ್ಟ್ರಕ್ಕೆ ಭಾರತ ಸರ್ಕಾರದ 3ನೇ ಅವಧಿಗೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡು ಜೂನ್ 9ನೇ ತಾರೀಕಿಗೆ 1 ವರ್ಷವನ್ನು ಪೂರೈಸ್ತಾ ಇದ್ದಾರೆ. ಈ ಸವಿ ನೆನಪಿನಲ್ಲಿ ಜೂನ್ 12ರವರೆಗೆ ರಾಷ್ಟ್ರದ ಬೆನ್ನೆಲುಬಾಗಿರುವ ರೈತ ಕಾರ್ಮಿಕರ ರೈತರ ಅಭ್ಯುದಯದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡೋದ್ರ ಮುಖೇನ 2047ಕ್ಕೆ ವಿಕಸಿತ ಭಾರತದ ಕನಸನ್ನು ನೆನಸು ಮಾಡುವುದಕ್ಕೋಸ್ಕರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸುಮಾರು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 14-15 ದಿನದ ಕಾರ್ಯಕ್ರಮವನ್ನು ಎಲ್ಲ ರಾಷ್ಟ್ರದ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, ಮಂತ್ರಿಗಳಿಗೆ, ಆಯಾ ರಾಜ್ಯಗಳ ಕೃಷಿ ಸಂಬಂಧಪಟ್ಟಂಥ ವಿಜ್ಞಾನಿಗಳಿಗೆ ಮತ್ತು ಆ ಕೇಂದ್ರಗಳಿಗೆ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಒಂದು ದೊಡ್ಡ ದೂರದೃಷ್ಟಿಯ ಚಿಂತನೆ ಆಗಿದೆ. ಈ ಕಾರ್ಯಕ್ರಮವನ್ನು ನಾನು ನನ್ನ ತುಮಕೂರು ಲೋಕಸಭಾ ಕ್ಷೇತ್ರದ 9ನೇ ತಾರೀಕು ಬೆಳಗ್ಗೆ 10:30ಯಿಂದ ಆ ಭಾಗದ ಆ ಜಿಲ್ಲೆಯ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡ್ತಕ್ಕಂಥದ್ದು, ಹೊಸ ತಳಿಗಳನ್ನು ಮಾಡುವಾಗ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನೇನು, ಮತ್ತು ಈ ಒಂದು ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ನಾವು ಬಡವನಹಳ್ಳಿಯಲ್ಲಿ ಒಂದನ್ನು ಮಾಡ್ತಾಯಿದ್ದೀವಿ. ಮತ್ತೊಂದನ್ನು 10ನೇ ತಾರೀಕು ತಿಪ್ಟೂರಿನ ನಮ್ಮ ಹೊನ್ನವಳ್ಳಿ ಹತ್ರ ತಪ್ಪಿದ್ರೆ ನಮ್ಮ ರಂಗಾಪುರದ ಮಠದ ಸ್ವಾಮೀಜಿಯವರು ಅಗ್ರಿಕಲ್ಚರ್ದಲ್ಲಿ ಭಾರಿ ಅವರು ನಮ್ಮಲ್ಲೇ ಮಾಡಿ ಅನ್ನುವ ಮನವಿ ಸೂಚನೆಯನ್ನು ಸಂದೇಶವನ್ನು ಕೂಡ ಪೂಜ್ಯ ಶ್ರೀಗಳವರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಾಡ್ತಾಯಿದ್ದೀವಿ. ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆ ಅನ್ನೋದ ಕಾರ್ಯಕ್ರಮವನ್ನು ನಂಬಿಕೊಂಡು ಪ್ರತಿ ಹಳ್ಳಿಗಳಲ್ಲೂ ಕೂಡ ರೈತರ ಭೂಮಿಗೆ, ಆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡೋದ್ರ ಮುಖೇನ ಯಾವ್ಯಾವ ಬೆಳೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಯಾವ ಬೆಳೆಯನ್ನು ಬೆಳೆಯೋದ್ರಿಂದ ರೈತರಿಗೆ ಬದುಕೋದಕ್ಕೆ, ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ಮತ್ತು ತಮ್ಮದೇ ಆದಂಥ ಒಂದು ವಿಶಾಲವಾದ ಭಾವನೆಗಳಲ್ಲಿ ಬದುಕೋದಕ್ಕೆ ದಾರಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ವಿಕಸಿತ ಭಾರತದ ಯಾತ್ರೆಯನ್ನು ಪ್ರಾರಂಭ ಮಾಡೋ ಜೊತೆಯಲ್ಲಿ ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಈಗಾಗಲೇ ಇರ್ತಕ್ಕಂಥ ಫಸಲ್ ಭೂಮಾ ಯೋಜನೆ, ಅಟಲ್ ಭುಜಬಲ್ ಯೋಜನೆ, ಮತ್ತು ಸಣ್ಣ ನೀರರಿತಕ್ಕಂಥ ಅದಕ್ಕೆ ಚೆಕ್ ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು, ಮತ್ತು ರೈನ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು, ಇಂಥ ಅನೇಕ ಚಿಂತನೆಗಳ ಜೊತೆಯಲ್ಲಿ ನಾವು ಇವತ್ತು ಇದನ್ನು ಸಂಪರ್ಕ ಯಾತ್ರೆಯನ್ನು ಮಾಡ್ತಕ್ಕಂಥದಕ್ಕೆ ನಾವು ಚಿಂತನೆಯನ್ನು ಮಾಡಿ ಇದಕ್ಕೋಸ್ಕರವಾಗಿ ನಾವು ಅನೇಕ ಸ್ಪರ್ಧಾತ್ಮಕವಾದ ವಿಚಾರಗಳನ್ನು ತೆಗೆದುಕೊಂಡು ತೆಂಗು ಬೆಳೆಗಾರರಿಗೆ, ವಿಶೇಷವಾಗಿ ತುಮಕೂರು ಜಿಲ್ಲೆ ಒಂದು ಕಲ್ಪತರು ನಾಡು. ಆ ಕಲ್ಪತರು ನಾಡಿನಲ್ಲಿ ತೆಂಗಿಗೆ ಆಗಿರ್ತಕ್ಕಂಥ ಕಾಯಿಲೆಗಳಿಗೆ ಯಾವ ರೀತಿಯ ಅದನ್ನು ಮಾರ್ಪಾಟು ಮಾಡ್ಬೋದು, ಟ್ರೀಟ್ಮೆಂಟ್ ಮಾಡ್ಬೋದು, ಎಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಈ ಕೃಷಿ ಯಾತ್ರೆಯನ್ನು ಭಾರತಾದ್ಯಂತ ದೇಶದ ಹಿಡಿದ ಮೂಲೆಗಳಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಇದನ್ನು ನಾನು ತುಮಕೂರಿನಲ್ಲೂ ಕೂಡ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ಮಾಡಿ 9ನೇ ತಾರೀಕಿಂದ 9 ಮತ್ತು 10ನೇ ತಾರೀಕು 2 ದಿನಗಳ ಕಾಲ ಇದನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಫಸಲ್ ಭೀಮಾಯಿಂದ ಹಿಡಿದು ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆಯನ್ನು ತರ್ತಕ್ಕಂಥದಕ್ಕೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಂದೇಶವನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ತಮ್ಮ ಮೂಲಕ ವಿನಂತಿ ಮಾಡೋದಕ್ಕೆ ಇವತ್ತು ನಿಮ್ಮನ್ನು ಕರೆದಿದ್ದೆ.